ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 79ನೆಯ ತಿರುನಾಮ ವಿಕ್ರಮಃ. ಕುಂಭಕೋಣಂನಲ್ಲಿ ಹೇಮಋಷಿ ಎಂಬ ಮಹರ್ಷಿ ವಾಸಿಸುತ್ತಿದ್ದರು. ಭಗವಂತನು ತಮ್ಮ ಅಳಿಯನಾಗಬೇಕೆಂಬ ಆಸೆಯಿಂದ ಅವರು ಕಠಿಣ ತಪಸ್ಸನ್ನು ಮಾಡಿದರು. ಅವರ ಆಸೆಯನ್ನು ನೆರವೇರಿಸಲು ಮಹಾಲಕ್ಷ್ಮೀ ದೇವಿಯು ಕೋಮಲವಳ್ಳಿ ರೂಪದಲ್ಲಿ ಅವತಾರ ತಾಳಿ 1000 ಕಮಲಗಳ ಮಧ್ಯೆ ಪೊಟ್ರಾಮರೈ ದೇವಾಲಯದ ಪವಿತ್ರ ಕೊಳದಿಂದ ಪ್ರತ್ಯಕ್ಷಳಾದಳು. ಆ ಮಗುವನ್ನು ಕಂಡ ಹೇಮಋಷಿ ಅದನ್ನು ದೇವರ ಕೃಪೆ ಎಂದು ಭಾವಿಸಿ ತಮ್ಮ ಸ್ವಂತ ಮಗಳಂತೆ ಅಪಾರ ಪ್ರೀತಿ ಮತ್ತು ಕಾಳಜಿಯಿಂದ ಸಾಕಿ ಬೆಳೆಸಿದರು. ಕೋಮಲವಳ್ಳಿಯ ವಿವಾಹದ ಸಮಯ ಬಂದಾಗ ಭಗವಂತನು ಶ್ರೀವೈಕುಂಠದಿಂದ ಆರಾವಮುದನ್ ರೂಪದಲ್ಲಿ ಕುದುರೆಗಳು ಮತ್ತು ಆನೆಗಳು ಎಳೆಯುವ ರಥದಲ್ಲಿ ಭೂಲೋಕಕ್ಕೆ ಅವತರಿಸಿದನು. ಇಂದಿಗೂ ಕುಂಭಕೋಣಂನಲ್ಲಿರುವ ಶ್ರಾಂಗಪಾಣಿ ಭಗವಂತನ ದೇವಾಲಯಕ್ಕೆ ಭೇಟಿ ನೀಡಿದರೆ ಗರ್ಭಗುಡಿಯು ಕುದುರೆಗಳು ಮತ್ತು ಆನೆಗಳು ಎಳೆಯುವ ಕಲ್ಲಿನ ರಥದ ರೂಪದಲ್ಲಿರುವುದನ್ನು ಕಾಣಬಹುದು. ಈ ದೇವಾಲಯದ ರಥವನ್ನು ಕಂಡ ಹೇಮಋಷಿಯು ವ್ಯಾಸರ ಬಳಿ ಹೋಗಿ, ನನ್ನ ಇಚ್ಛೆಯಂತೆ ಭಗವಂತನು ನನ್ನ ಅಳಿಯನಾದನು. ಆದರೆ ಆರಾವಮುದನ್ ರೂಪದಲ್ಲಿ ಅವತರಿಸಿದ ಭಗವಂತನ ರಥದಲ್ಲಿ ವೇಗವಾಗಿ ಓಡುವ ಕುದುರೆ ಮತ್ತು ನಿಧಾನವಾಗಿ ನಡೆಯುವ ಆನೆ ಇವೆ. ಈ ವಿಭಿನ್ನ ನಡೆಯಿರುವ ಈ ಎರಡೂ ಪ್ರಾಣಿಗಳು ಎಳೆಯುವ ಭಗವಂತನ ರಥವು ಹೇಗೆ ಸಮಾನವಾಗಿ ಸಾಗುತ್ತದೆ ಎಂದು ಕೇಳಿದರು. ಅದಕ್ಕೆ ವ್ಯಾಸರು ವೇದದಲ್ಲಿರುವ ಶಾಖೆಯನ್ನು ಆನೆಯ ನಡಿಗೆಯಂತೆ ನಿಧಾನವಾಗಿ ಪಠಿಸಲಾಗುತ್ತದೆ, ಸಂಹಿತೆಯನ್ನು ಕುದುರೆಯ ವೇಗದಂತೆ ವೇಗವಾಗಿ ಪಠಿಸಲಾಗುತ್ತದೆ. ಆದ್ದರಿಂದ ಭಗವಂತನ ರಥವೇ ವೇದಗಳ ಸ್ವರೂಪವಾಗಿದೆ. ಈ ಕಾರಣದಿಂದ ಶ್ರಾಂಗಪಾಣಿ ಭಗವಂತನ ಗರ್ಭಗುಡಿಯ ಮೇಲಿರುವ ವಿಮಾನವನ್ನು ವೈದಿಕ ವಿಮಾನ ಎಂದು ಕರೆಯುತ್ತಾರೆ ಎಂದು ಉತ್ತರಿಸಿದರು. ಭಗವಂತನ ವಾಹನವಾದ ಗರುಡನನ್ನು ವೇದಗಳ ರೂಪವೆಂದು ಹೇಳಲಾಗುತ್ತದೆ. ಅವನ ಕಣ್ಣುಗಳು ಗಾಯತ್ರಿ ಮಂತ್ರವನ್ನು ಸೂಚಿಸುತ್ತವೆ. ಅವನ ತಲೆ ತ್ರಿವೃತ್, ಆತ್ಮ ಸ್ತೋಮಂ ಮತ್ತು ದೇಹ ವಾಮದೇವ್ಯಂ. ಅವನ ಬಾಲ ಯಜ್ಞಂ. ಅವನ 2 ರೆಕ್ಕೆಗಳು ಬೃಹತ್ ಮತ್ತು ರತ್ನಾಂತಳಂ. ಅವನ ತಿರುನಾಮ ಯಜುರ್ವೇದವಾಗಿದೆ ಮತ್ತು ಅವನ ಪಾದಗಳ ನಖಗಳನ್ನು ತೃಷ್ಣ್ಯಂ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ವಿ ಎಂದರೆ ಹಕ್ಕಿ. ವಿಕ್ರಮಃ ಎಂಬ ತಿರುನಾಮದಲ್ಲಿರುವ ವಿ ಎಂಬುವುದು ಹಕ್ಕಿಗಳ ರಾಜನಾದ ಗರುಡನನ್ನು ಸೂಚಿಸುತ್ತದೆ. ಆದ್ದರಿಂದ ವಿಕ್ರಮಃ ಎಂದರೆ ವೇದಗಳ ಸ್ವರೂಪನಾದ ಗರುಡನ ಮೇಲೆ ಸಂಚರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ವಿಕ್ರಮಾಯ ನಮಃ ಎಂದು ಜಪಿಸಿದರೆ ಭಗವಂತ ನಮ್ಮ ಮೇಲೆ ಕೃಪೆ ತೋರಿ ನಮ್ಮ ಎಲ್ಲಾ ಪ್ರಯಾಣಗಳಲ್ಲಿ ನಮ್ಮ ಜೊತೆ ಇರುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.